ಪುಲಕೇಶಿ ಅವರ ರೂಪದಲ್ಲಿ ಇರ್ತಕ್ಕಂಥ ಒಂದು ಗಣಪತಿಯನ್ನು ಅದಡಿಕ ರಾಜ ಅಂತ ಹೇಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಆಗಿ ಒಂದು ಗಣಪತಿಯನ್ನು ತೋರಿಸ್ತೀನಿ. ಯಾವುದು ಅಂತ ಹೇಳಿದರೆ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನ ಹತ್ರ ದರ್ಗಾ ಏನಿದೆ, ದರ್ಗಾದ ಮುಂದೆ ಪ್ರತಿ ವರ್ಷ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನು ಕೂರಿಸೋದು. ಈ ವರ್ಷ ಇನ್ನೂ ವಿಶೇಷವಾಗಿರ್ತಕ್ಕಂಥ ಗಣಪತಿ ಕೂರಿಸ್ತಾ ಇದ್ದಾರೆ. ಆ ಗಣಪತಿ ಯಾವುದು ಅಂತಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಮ್ಮಡಿ ಪುಲಕೇಶಿ ಏನಿದ್ದಾರೆ, ಇಮ್ಮಡಿ ಪುಲಕೇಶಿ ರಾಜರು ಏನಿದ್ದಾರೆ, ಆ ರಾಜರ ಒಂದು ಮಾದರಿಯ ಒಂದು ಗಣಪತಿನ ಕೂರಿಸ್ತಾ ಇದ್ದಾರೆ. ಇಮ್ಮಡಿ ಪುಲಕೇಶಿ ಅವರು ನಮ್ಮ ಕೀರ್ತಿ ವರ್ಮ ಅವರ ಮೊದಲನೇ ಮಗ, ಸೋಲಿಲ್ಲದ ಸರ್ದಾರ ನಮ್ಮ ಇಮ್ಮಡಿ ಪುಲಕೇಶಿ ಅಂತ ಒಂದು ಹೆಸರುವಾಸಿ ಇರ್ತಕ್ಕಂಥ ರಾಜರ ಒಂದು ರೂಪದಲ್ಲಿ ಗಣಪತಿಯನ್ನು ಕೂರಿಸೋದು. ಇಮ್ಮಡಿ ಪುಲಕೇಶಿ ಅವರು ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆಯುವುದು. ಇವರು ಬಂದ್ಬಿಟ್ಟು ಬನವಾಸಿ, ನಮ್ಮ ಕನ್ನಡದವರೇ. ಪ್ರತಿ ಬಾರಿನೂ ಅಂದರೆ ಹೋದ ವರ್ಷ ತುಂಬಾನೇ ಸಖತ್ತಾಗಿರ್ತಕ್ಕಂಥ ಅಂದರೆ ಒಂದು ಕುದುರೆ ಮೇಲೆ ಇರ್ತಕ್ಕಂಥ ಒಂದು ಗಣಪತಿಯನ್ನು ಕೂರಿಸಿದ್ರು. ಹಾಗೆ ಈ ಗಣಪತಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗಣಪತಿ ಆದಮೇಲೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ದರ್ಗಾದ ಮುಂದೆ ಇರ್ತಕ್ಕಂಥ ಗಣಪತಿಗೆ ಹೋಗೋದು ಅಂತ ನನ್ನ ಅನಿಸಿಕೆ. ಲಾಸ್ಟ್ ಟೈಮ್ ಅದೇ ಥರನೇ ಆಗಿತ್ತು ಅಂತ ಅನಿಸುತ್ತೆ. ಈ ಸರಿ ಕೂಡ ಅದೇ ಥರ ಆಗ್ಬೋದು. ಹಾಗೆ ಎಲ್ಲ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಹೊಸ ಡಿಜೆಗಳು ಬರ್ಬೋದು. ಲಾಸ್ಟ್ ಬಂದಿದ್ದು ಕ್ರಿಶ್ ಡಿಜೆ ಅನಿಸುತ್ತೆ. ನೋಡೋಣ ಈ ಸರಿ ಯಾವ ಡಿಜೆ ತರಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಏನಾರು ಅಪ್ಡೇಟ್ ಸಿಕ್ಕರೆ ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಆಗಿರೋ ಎಲ್ಲ ಒಂದು ಗಣಪತಿಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಇದು ನೋಡಿ ಆಂಜನೇಯ ಗಣಪತಿ, ವಾವ್. ಹಾಗೆ ಪಕ್ಕದಲ್ಲಿ ಡ್ರ್ಯಾಗನ್ ಗಣಪತಿ ಕೂಡ ಇದೆ. ಇದು ಕೂಡ ನೋಡು, ಇದು ಒಂದು ಡಿಫ್ರೆಂಟಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಗಣಪತಿ, ಡ್ರ್ಯಾಗನ್ ಗಣಪತಿ. ಈ ಗಣಪತಿ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಯಾರಿಗಾದ್ರೂ ಐಡಿಯಾ ಇದ್ದರೆ ಅದನ್ನು ಕೂಡ ಶೇರ್ ಮಾಡಿ ಒಂದು ಕಮೆಂಟಲ್ಲಿ ಮುಖಾಂತರ ತಿಳಿಸಿ. ಎಷ್ಟು ವಿಚಿತ್ರವಾಗಿದೆ, ನೋಡಿರೋ ಭಯನೇ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಆಂಜನೇಯ ರೂಪದಲ್ಲಿ ಗಣಪತಿ, ಕಡೆಗೆ ಶಿವನ ರೂಪದಲ್ಲಿ ಇರತಕ್ಕಂಥ ಗಣಪತಿ. ಪ್ರತಿಯೊಂದು ಗಣಪತಿಯೂ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಸ್ನೇಹಿತರೆ, ಬನ್ನಿ ಇಮ್ಮಡಿ ಪುಲಕೇಶಿ ಅವರ ರೂಪದಲ್ಲಿರ್ತಕ್ಕಂಥ ಒಂದು ಗಣಪತಿ ನಾನು ನೋಡ್ಕೊಂಬರೋಣ. ಇಲ್ಲೇನು ನೋಡ್ತೀರಾ, 12 ರಿಂದ 13 ಅಡಿ ಇರ್ಬೋದು. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವೇ ಹೇಳಬೇಕು. ಅಕಸ್ಮಾತ್ ಕರೆಕ್ಟಾಗಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ಬೇಕಾದರೆ ತಿಳಿಸಿ. ಇದೇ ನೋಡಿ ಇಮ್ಮಡಿ ಪುಲಕೇಶಿಯರ ರೂಪದಲ್ಲಿರ್ತಕ್ಕಂಥ ಒಂದು ಗಣಪತಿ. ಇದು ನೋಡಿ ಎಷ್ಟು ಲುಕ್ ಇದೆ ಅಂತ ಹೇಳಿದರೆ, ಇದು ತುಂಬ ಚಿಕ್ಕದಿದ್ದರೂ ಕೂಡ ಅಂದರೆ ಹೈಟಲ್ಲಿ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಶಿವನೇ ತನ್ನ ಮಗನನ್ನು ಹಿಡ್ಕೊಂಡಿರೋ ರೀತಿಯಲ್ಲಿದೆ, ಸಖತ್ತಾಗಿದೆ. ಕೈ ಮೇಲೆ ಕೂರಿಸ್ಕೊಂಡಿರೋದು ಗಣಪತಿಯನ್ನು. ಈ ಕಡೆ ಕಲರ್ ನೋಡಿ, ಇದು ಚೆನ್ನಾಗಿದೆ. ಎರಡೂ ಸೇಮ್ ಕಲರು, ಸ್ವಲ್ಪ ಚೇಂಜ್ ಇದೆ ಗಣಪತಿಯಲ್ಲಿ. ಇದು ಒಂಥರ ಬೆಳ್ಳಿ ಮರದ ರೂಪದಲ್ಲಿರೋದು, ಸ್ವಲ್ಪ ಕತ್ತಲಿರೋದ್ರಿಂದ ಕ್ಲಾರಿಟಿ ಕಡಿಮೆ ಇರ್ಬೋದು. ಇದು ಕೂಡ ತುಂಬ ಸಖತ್ತಾಗಿದೆ. ಇದು ನೋಡಿ, ಇದು ಯಾವ ಥರ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಮಾತ್ರ ಡಿಫ್ರೆಂಟಾಗಿ ಕ್ಲಿಯರಾಗಿ ಪೇಂಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಎಲ್ಲ ಕೂಡ. ಇದು ಅದಡಿಯಲ್ಲಿ ಒಂಥರ ಹೆಸರುವಾಸಿಯಾದ ಗಣಪತಿ. ಇದು ಅದಡಿಕ ರಾಜ ಅಂತ ಹೇಳಿ. ನಮಸ್ತೆ ಅಣ್ಣ. ಯಾವ್ದು ಗಣಪತಿ ಇದು? ಇದು ಅದಡಿ ಅಣ್ಣ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ಯಾವ್ದು? ಅದಡಿ. ಹಾಂ, ಅದಡಿ. 5 ದಿನ ಕೂರಿಸೋದು ಅಣ್ಣ. ತುಂಬಾ ಗ್ರ್ಯಾಂಡ್ ಆಗುತ್ತೆ. ತುಂಬಾ ಡಿಜೆ ಗೀಜೆ ಎಲ್ಲ ತುಂಬಾ ಸ್ಪೆಷಲ್ ಆಗಿ ಕಳಿಸ್ತೀವಿ ಅಣ್ಣ. ನಮ್ಮೂರಲ್ಲಿ ಮಂಜುಳ ಬರುತ್ತೆ, ಪೋಗ ಬರುತ್ತೆ, ಎಲ್ಲ ಗಣಪತಿ ಎಲ್ಲ ಪೇಂಟಿಂಗ್ ಗೀಟಿಂಗ್ ಎಲ್ಲ ಕೊಡ್ಸೋಕ್ಕೋಸ್ಕರ ಬಂದಿದ್ದೀವಿ ನಾವೆಲ್ಲ ಇಲ್ಲಿ. ಫೈನಲ್ ಆಗಿದೆ, ಇನ್ನೂ ಬಾಕಿ ಇದೆಯಲ್ಲ? ಇನ್ನೂ ಕೆಲಸ ಬಾಕಿ ಇದೆ ಅಣ್ಣ. ಪಂಜೆ ಗಿಂಜೆ ಎಲ್ಲ ತರಕ್ಕೆ ಹೋಗಿದ್ದಾರೆ, ಎಲ್ಲ ಇನ್ನೂ ಮಾಡಿಸ್ಬೇಕು. ತುಂಬ ಪೇಂಟಿಂಗ್ ಇದೆ, ಮಾಡ್ಸೋದಿದೆ ಅಣ್ಣ. ಮಾರುತಿ ವಿವೇಕರ ಸಂಘ ಅಂತೇಳಿ ಸ್ಟಾರ್ಟಿಂಗ್ ಇತ್ತು. ಇದು 31ನೇ ವರ್ಷದ ಗಣಪತಿ. ಇದು ಅದಡಿಯಲ್ಲಿ ತುಂಬ ಗ್ರ್ಯಾಂಡಾಗೆ ಕಳಿಸ್ಬೇಕಂತ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ.